ಅಸಿಗೂಳಿಯ ಶ್ರೀ ದುರ್ಗಾ ಸ್ವಾತಿ ನೃತ್ಯಾಲಯದ ಸಾಧನಾ 2026 12ನೇ ವರ್ಷದ ವಾರ್ಷಿಕೋತ್ಸವ ಇತ್ತೀಚೆಗೆ ಬಂಟರ ಭವನದಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಶುಭ ಹಾರೈಕೆಯ ಮಾತುಗಳನ್ನಾಡಿದ್ದಾರೆ. ಯಾವುದೇ ಕಲೆಯು ಸಿದ್ಧಿಯಾಗಬೇಕಾದರೆ ಪರಿಶ್ರಮದೊಂದಿಗೆ ಕಲಾಸಕ್ತಿಯು ಮುಖ್ಯ. ಭರತನಾಟ್ಯ ಕಲೆ ಶ್ರೇಷ್ಠ ಕಲೆಯಾಗಿದ್ದು ಇದರ ಶಾಸ್ತ್ರೀಯತೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದೆ ಎಂದಿದ್ದಾರೆ. ಅವರ ಆಶೀರ್ವಾದದಿಂದ ಇಲ್ಲಿ ಕೂಡ ಈ ಶಾಸ್ತ್ರೀಯ ನೃತ್ಯದ ಒಂದು ಬೆಳಕು ಪ್ರಜ್ವಲಿಸುತ್ತಾ ಬರುವುದನ್ನು ಕಂಡು ನಾನು ಬಹಳ ಸಂತೋಷಭರಿತನಾಗಿದ್ದೇನೆ. ಅಂದರೆ ನನ್ನ ಗುರುಗಳು ಇಲ್ಲಿ ಬಂದಿದ್ದಾಗ ಹೇಳಿದರು, ನೀನು ಆದಷ್ಟು ಬೇಗ ಸ್ವಲ್ಪ ಮಕ್ಕಳನ್ನು ಅಧ್ಯಾಪಕನಾಗಿ ತಯಾರು ಮಾಡಬೇಕಂತ ಹೇಳಿದಂತೆ ಅವರ ಪೂರ್ಣ ಅನುಗ್ರಹದಿಂದ ಅವರು ನನಗೆ ಅವರನ್ನು ಸದಾ ನಾನು ನೆನೆಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರು ಇಲ್ಲಿ ವಿಟ್ಲದಲ್ಲಿ ಒಂದು ಕಡೆಗೆ ಬಂದಿದ್ದಾಗ ಅಲ್ಲಿ ದೈವಾಧೀನರಾದರು. ಅವರಿಗೆ ಬ್ರಹ್ಮಚಾರಿಯಾಗಿದ್ದರು. ಅವರ ಎಲ್ಲ ವಿಧಿಗಳನ್ನು ಈಗಲೂ ನನ್ನ ತಾಯಿ ತಂದೆಯರೊಟ್ಟಿಗೆ ಮಾಡ್ತಾ ಇರುವುದೇ ನನಗೆ ಈ ಮಹತ್ ಶಕ್ತಿ ಬಂದಿತ್ತು. ಅದು ಕೂಡ ಈಗ ನನ್ನ ಹತ್ರ ಕಲಿತವರಲ್ಲದೆ ಅದರ ನಂತವರು ನನ್ನ ಈ ತರವಾಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಹೊರದೇಶದಲ್ಲಿ ಕೂಡ ಇದು ಬಹಳ ಪ್ರಸಾರವಾಗಿ ಪ್ರಸಿದ್ಧಿಗೆ ಬಂದಿದೆ. ಮತ್ತು ಬ್ರಹ್ಮನಿಂದ ರಚಿತವಾದ ಈ ಭರತನಾಟ್ಯವು 4 ವೇದಗಳ ಸಾರದಿಂದ ಅದನ್ನು ರಚಿಸಿ ಭರತ ಮುನಿ ಅದಕ್ಕೆ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟು ಅದು ಭರತನಾಟ್ಯ ಅಂತಾಗಿದೆ. ನಮ್ಮ ದೇಶದಲ್ಲಿ ನಾವು ಕಲಿತಿರುವಾಗ 4 ಶಾಸ್ತ್ರೀಯ ನೃತ್ಯಗಳಿದ್ದವು. ಈಗ ಅದು 7, 8 ಏನಾಗಿದೆ. ಆದರೆ ಇದನ್ನು ಉಳಿಸಬೇಕಾದ್ದು ನಮ್ಮ ಕರ್ತವ್ಯ. ನನಗೆ ಬಹಳ ಸಂತೋಷವಾಗ್ತದೆ. ಅಂದರೆ ಸ್ವಾತಿ ಕೂಡ ನಮ್ಮ ಪರಂಪರೆ, ಅಂದರೆ ನಮ್ಮ ಕುಟುಂಬ ಅಂತ ಹೇಳ್ತಾರೆ ಅದಕ್ಕೆ, ಅದರ ರೀತಿಯ ನೃತ್ಯದಲ್ಲಿ ಇರುವಂತೆ ಅವಳ 1-2 ಕಾರ್ಯಕ್ರಮವನ್ನು ನಾನು ನೋಡಿದ್ದೆ. ಆಗ ನನಗೆ ಭಾಳ ಸಂತೋಷವಾಗಿತ್ತು. ಅಂದರೆ ಎಲ್ಲರಿಗೂ ಇದು ಬರೋದಿಲ್ಲ, ಬರ್ತದೆ. ಆದರೆ ಬರಬೇಕಾದ್ರೆ ಅವರ ಹುಟ್ಟುವಿಕೆಯಲ್ಲಿ ಯಾವ ಕಲೆಯಾದರೂ ಮೈಯೂಡಿಸ್ಕೊಂಡು ಅವರು ಹುಟ್ಟಿದ್ದಾರೆ, ಅದಕ್ಕೆ ಸರಿಯಾದ ಗುರುಗಳಿದ್ದಾರೆ. ಮತ್ತು ವಿದ್ಯೆಗೆ ವಿನಯ ಬೇಕು. ಅದು ಇದ್ದರೆ ಇದನ್ನು 12ನೇ ವರ್ಷ ಅಂತ ಹೇಳ್ತಾರೆ, ಇಷ್ಟು ಸಮಯದಲ್ಲಿ ಇದನ್ನು ಉಳಿಸಿಕೊಂಡು ನಾನು ಎಲ್ಲಿಯೋ ಒಂದು ಕಡೆಯಲ್ಲಿ ಟಿ ವಿಯಲ್ಲಿ ನೋಡಿದ್ದು ಭಾಳ ಶಾಸ್ತ್ರೀಯವಾಗಿ ಮಾಡ್ತಾಳೆ. ಹಾಗೆ ನನಗೆ ಭಾಳ ಸಂತೋಷ ಆಗಿದೆ. ಸಮಾರಂಭದ ಅಧ್ಯಕ್ಷತೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ವಹಿಸಿ ಮಾತನಾಡಿ, ಭಾರತೀಯ ಸಂಸ್ಕೃತಿಯು ಅತ್ಯಂತ ಶ್ರೀಮಂತವಾದ ಸಂಸ್ಕೃತಿಯಾಗಿದೆ. ಭರತನಾಟ್ಯ, ಯಕ್ಷಗಾನದಂತಹ ಕಲೆಗಳು ನಮ್ಮ ನಾಡಿನ ಶ್ರೇಷ್ಠತೆಗೆ ಕಾರಣೀಭೂತವಾಗಿದೆ ಎಂದರು. 12ನೇ ವರ್ಷದ ಈ ಕಾರ್ಯಕ್ರಮದ ಸಂಭ್ರಮದ ವರ್ಷಾಚರಣೆಯ ಸಂದರ್ಭದಲ್ಲಿ ಆಗ್ತಿರುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಮನಸ್ಸು ತುಂಬಿ ಬಂದಿದೆ ಮಾಸ್ಟ್ರೆ. ಈ ಸ್ವಾತಿ ಕಣ್ಣೀರು ಹಾಕಿದ್ದು ಬೇಸರದಿಂದ ಅಲ್ಲ, ತಡೀಲಿಕ್ಕಾಗಲಿಲ್ಲ ಖುಷಿ. ಅಯ್ಯೋ, ಈ ಖುಷಿಯನ್ನು ಯಾವ ರೀತಿ ಸಂಭ್ರಮಾಚರಣೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಲ್ವಾ. ಅದಕ್ಕೆ ಮಾತಾಡಲಿಕ್ಕೆ ಆಗಲಿಲ್ಲ. ಅದು ಕೆಲವು ಸಲ ಹಾಗೆ ಆಗ್ತದೆ. ಇದು ಕಣ್ಣೀರು, ಇದು ಒಂದು ರೀತಿಯ ಸಂತೋಷದ ಬಾಷ್ಪಾಂಜಲಿ. ಆ ರೀತಿಯ ಒಂದು ಖುಷಿಯ ಸಂಭ್ರಮದ ಕಾರ್ಯಕ್ರಮ ಇವತ್ತು ನಮ್ಮ ಸ್ವಾತಿ ಭಟ್ಟಿಗೆ ಆಗಿದೆ. ನಮ್ಮ ನಿಜವಾಗಿ ಅಸ್ಸೇಗೋಲಿಯ ಒಂದು ಜಾಗದಲ್ಲಿರುವ ನಾವೆಲ್ಲ, ಉಳ್ಳಾಲದಲ್ಲಿರುವ ನಾವೆಲ್ಲ ನಿಜವಾಗಿ ಭಾಗ್ಯವಂತರು. ಉಳ್ಳಾಲ ಮೋಹನ್ ಕುಮಾರ್ ಅವರ ಒಂದು ಸಾರಥ್ಯದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಅವರಿಗಿರುವಂಥ ಒಂದು ಈ ಭರತನಾಟ್ಯದ ಬಗ್ಗೆ ಇರುವಂಥ ಪಾಂಡಿತ್ಯದ ಬಗ್ಗೆ, ಅವರಿಗಿರುವಂಥ ಒಂದು ಸಮಾಜಕ್ಕೆ ಕೊಡುವಂಥ ಸಮರ್ಪಣಾ ಭಾವದಿಂದ ಕೊಡುವಂಥ ಏನು ಅವರ ಈ ಕಲೆಯನ್ನು ವಿಸ್ತರಿಸುವ ಪ್ರಯತ್ನವನ್ನು ಅವರು ಯಾವ ರೀತಿ ಮಾಡಿದ್ದಾರೆ, ಅದು ನಿಜವಾಗಿ ನಮ್ಮ ಊರಲ್ಲಿರುವಂಥ ಒಂದು ದೊಡ್ಡ ಆಸ್ತಿ ಯಾರೇ ಅಂದರೆ ಅದು ಉಳ್ಳಾಲ ಮೋಹನ್ ಕುಮಾರ್ ಅವರು. ಅವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಆಗುವಂಥದ್ದು ದೊಡ್ಡ ಒಂದು ಖುಷಿಯ ಸಂಗತಿ. ಇವತ್ತು ತಿರುಮಲೇಶ್ವರ ಭಟ್ರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಿದ್ರೆ ಮಾಡ್ಬೋದು, ಅವರ ಅಭಿಷೇಕ ಕೂಡ ನಿದ್ರೆ ಮಾಡ್ಬೋದು. ಅಯ್ಯೋ, ನನ್ನ ಮಗಳ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಆಯ್ತಲ್ಲ ಅಲ್ವಾ, ಅಭಿಷೇಕ ಖುಷಿ. ಈ ರೀತಿ ಎಲ್ಲರ ಮನಸ್ಸಲ್ಲಿ ನಿಮ್ಮ ಯಾರೆಲ್ಲ ಇವಳ ಸ್ವಾತಿ ಭಟ್ಟಿದ್ದು ಯಾರೆಲ್ಲ ಶಿಷ್ಯಂದಿರಿದ್ದೀರಿ
ಮುಂದಿನ ದಿನಗಳಲ್ಲಿ ಆ ಶಿಷ್ಯಂದಿರು ಮನೆಯಲ್ಲಿ ಕೂಡ ಇದೇ ರೀತಿಯ ಸಂಭ್ರಮ ಆಚರಣೆ ಆಗಬೇಕಿದ್ರೆ ಸ್ವಾತಿ ಕೊಡುವಂಥ ಎಲ್ಲ ಶಿಕ್ಷಣವನ್ನು, ಭರತನಾಟ್ಯದ ಶಿಕ್ಷಣವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ತಗೊಳ್ಳುವಂಥ ಪ್ರಯತ್ನ ನಾವೆಲ್ಲ ಮಾಡಬೇಕು. ನಮ್ಮ ಸಾಧನೆ ಮಾಡಿ ಬರಬೇಕು ಹೊರತು ಸಾಧನೆ ಮಾಡುವುದಕ್ಕೋಸ್ಕರ ನಮ್ಮ ಯಾವುದೇ ಕೆಲಸ ಆಗಬಾರ್ದು. ಹೆಚ್ಚಿನಂಶ ಇಲ್ಲಿ ಕೂತವರು ಎಲ್ಲರೂ ಕೂಡ ಸಾಧನೆ ಮಾಡಿಯೇ ಸಮಾಜದಲ್ಲಿ ತೋರಿಸಿಕೊಂಡದ್ದು ಹೊರತು ಯಾರು ಕೂಡ ನಾನು ಕೆಲಸ ಮಾಡದೆ ಸಮಾಜದಲ್ಲಿ ನಾನೊಂದು ಸಾಧಕ ಆಗಬೇಕು ಅಂತ ಯಾರೂ ಯೋಚನೆ ಮಾಡಿದ್ದಿಲ್ಲ. ಸ್ವಾತಿ ಕೂಡ ಹಾಗೆ ಸಮಾಜದಲ್ಲಿ ಯಾವುದೇ ರೀತಿಯ ಸ್ವಾತಿಗೆ ಹೆಸರಿಗೆ ತಕ್ಕ ಯಾವುದೇ ಸ್ವಾರ್ಥ ಇಲ್ಲದೆ ಒಳ್ಳೆಯ ಗುಣದಿಂದ ಈ ಒಂದು ನಾಟ್ಯಾಲಯವನ್ನು ಮುಂದುವರಿಸಿಕೊಂಡ ಪ್ರಯತ್ನ ಮಾಡಿದ್ದಾರೆ. ಇವತ್ತು 12 ವರ್ಷ ಆಗಿದೆ, ಮುಂದೆ 25-100 ವರ್ಷ ಈ ಒಂದು ಸಂಸ್ಥೆ ಬೆಳಗಲಿ. ಕಾರ್ಯಕ್ರಮದಲ್ಲಿ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್, ವಿದುಷಿ ರಾಜಶ್ರೀ ಉಳ್ಳಾಲ್, ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಅವರಿಗೆ ಗೌರವಾಭಿನಂದನೆ ಸಲ್ಲಿಸಲಾಯಿತು. ಸ್ವಾತಿ ಗುರುಗಳ ಮೇಲಿಟ್ಟಂತಹ ಗೌರವ, ಅವಳ ಒಂದು ವಿನಯತೆ ನಾನು ಹಲವಾರು ಕಡೆಗಳಲ್ಲಿ ನೋಡಿದ್ದೇನೆ. ಬಹಳಷ್ಟು ವಿನಯವಂತೆ ಸ್ವಾತಿ. ಆ ಗುರುಗಳ ಮೇಲೆ ದೇವರ ಮೇಲೆ ಇಟ್ಟಂತಹ ಒಂದು ಗೌರವ ಭಕ್ತಿಯಿಂದ ಇಷ್ಟು ದೊಡ್ಡ ಕಲಾವಿದೆಯಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮೆರಿತಾ ಇದ್ದಾಳೆ ಅಂತ ಹೇಳಿದರೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಊರಿನಲ್ಲಿ ಇಷ್ಟು ಒಳ್ಳೆಯ ಕಲಾವಿದೆ ಇದ್ದಾಳೆ ಅಂತ ಹೇಳಿ ನಮಗೂ ಸಂತೋಷ. ಇನ್ನು ಸ್ವಾತಿ ಈ ಥರ ಮುಂದೆ ಬರಬೇಕಿದ್ರೆ ಅವರ ಅಪ್ಪ ಅಮ್ಮ ಮುಖ್ಯ ಕಾರಣ ಅಂತ ಹೇಳ್ಬೋದು. ತಮ್ಮ ಮಗಳನ್ನು ಒಳ್ಳೆಯ ಗುರುಗಳ ಕೈಯಲ್ಲಿ ಕೊಟ್ಟು
ಒಳ್ಳೆಯ ಕಲಾವಿದೆ ಆಗಲಿಕ್ಕೆ ಪ್ರೋತ್ಸಾಹ ಮಾಡಿ ಸದಾ ಅವಳ ಬೆನ್ನ ಹಿಂದೆ ಇದ್ದು ಅವಳಿಗೆ ಈ ಒಂದು ಕಲೆಯಲ್ಲಿ ಮೇಲೆ ಬರಲಿಕ್ಕೆ ಸಹಕರಿಸಿದ್ದಾರೆ. ಬರೀ ಅಪ್ಪ ಅಮ್ಮ ಮದುವೆ ಆಗುವವರೆಗೆ ಸಹಕರಿಸ್ಬೋದು, ಆದರೆ ಮುಂದೆ ಪ್ರಶ್ನೆ ಇದೆ ಯಾವಾಗಲೂ ಒಂದು ಹೆಣ್ಣು ಮಕ್ಕಳಿಗೆ. ಆದರೆ ಸ್ವಾತಿಯ ಭಾಗ್ಯ ನಿಜವಾಗಲೂ ಒಳ್ಳೆಯ ಪತಿ ದೇವರು ಸಿಕ್ಕಿದ್ದಾರೆ ಸ್ವಾತಿಗೆ. ಈ ಕಲೆಯಲ್ಲಿ ಮುಂದುವರಿಸಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸ್ವಾತಿಯ ಅತ್ತೆ ಮಾವ ಎಲ್ಲರೂ ಕೂಡ ಅವಳಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಸ್ವಾತಿಯಲ್ಲಿ ಆ ಒಂದು ಕಲೆಯಲ್ಲಿ ಮೇಲೆ ಬರುವ ಲಕ್ಷಣಗಳಿದೆ. ಮಕ್ಕಳನ್ನು ಕೂಡ ಮುಂದೆ ತರುವಂತಹ ಒಳ್ಳೆಯ ಒಂದು ಶಕ್ತಿ ಸ್ವಾತಿಯಲ್ಲಿದೆ. ನಮ್ಮ ಪರಂಪರೆ, ನಮ್ಮ ಕಲಾ ಕುಟುಂಬದ, ನನ್ನ ತಂದೆಯವರ ಒಂದು ನೃತ್ಯ ಕುಟುಂಬದ ಮೊಮ್ಮಗಳಾಗಿ ಸ್ವಾತಿ ಬಹಳಷ್ಟು ಮಕ್ಕಳನ್ನು ತಯಾರು ಮಾಡಿ ನಮ್ಮ ಪರಂಪರೆ ಒಳ್ಳೆಯ ರೀತಿಯಲ್ಲಿ ಮುಂದುವರಿಯುವುದು ನನಗೂ ಕೂಡ ಹೆಮ್ಮೆ. ಸ್ವಾತಿಯ ಒಂದು ಮನೆತನದ ವಿಷಯ ಬಹಳ ಸಂತೋಷ. ಯಾಕೆಂದರೆ ಅವಳಿಗೆ ಮಾರ್ಗದರ್ಶನ ನೀಡುವುದರಲ್ಲಿ ತಾಯಿ ಕೂಡ ಯಾವುದೇ ಒಂದು ತಪ್ಪು ಮಾಡಿದಾಗ ಅದಕ್ಕೆ ಒಂದು ಚೂರು ಎಕ್ಸ್ಕ್ಯೂಸ್ ಇರಲಿಲ್ಲ, ಪೆಟ್ಟು ಬೀಳ್ತಿತ್ತು ಸ್ವಾತಿಗೆ. ಅದನ್ನು ಅಷ್ಟು ಶ್ರದ್ಧಾ ಭಕ್ತಿಯಾಗಿ ಅವಳು ಕಲಿತಿದ್ಲು ಸ್ವಾತಿ. ಈ ಯಶಸ್ಸು ಎನ್ನುವುದು ಇವತ್ತು ಆ ಫಲ ಕೊಟ್ಟಿದೆ ಅವಳ ಪ್ರಯತ್ನಕ್ಕೆ. ನಾನು ಸ್ವಾತಿಗೆ ವಿದ್ಯೆ ಹೇಳಿಕೊಡುವಾಗ ನಾನು ಅವಳು ಸಣ್ಣ LKGಗಿಂತ ಸಣ್ಣ ತಂದೆ ತಾಯಿ ಕರ್ಕೊಂಡು ಬಂದರು. ನನ್ನ ಮಗಳು ಹಾಗೆ ಕುಣಿತಾಳೆ ಹೀಗೆ ಕುಣಿತಾಳೆ ಅಂತೆಲ್ಲ ಹೇಳಿದರು ತಾಯಿ. ಮಗು ನೋಡುವಾಗ ಕಾಲು ಎತ್ತುವುದಿಲ್ಲ. ಇದಕ್ಕೆ ಹೇಗೆಪ್ಪ ನಾನು ಹೇಳಿಕೊಡೋದು? ಮೊದಲ ಶಿಷ್ಯವಳೊಂದು ಹೇಗೆ ಚಂದ ಇದ್ದಾಳೆ ನೋಡಿ, ಮುದ್ದು ಮುದ್ದು ಕ್ಯೂಟ್ ನಗು ಎಲ್ಲ ಉಂಟು, ಅದು ಏನಾದರೂ ಒಂದು ಹೇಳಿಕೊಡುವ ಅಂತ ಸ್ವಲ್ಪ ಸಣ್ಣ ಹೆಜ್ಜೆಗಳನ್ನು ಹೇಳಿಕೊಟ್ಟೆ. ಈ ಶಂಕರ ಶಶಿಧರವನ್ನು ನಾನು ಹೇಳಿಕೊಟ್ಟೆ. ಅವರು ಶಂಕರ ಶಶಿಧರ ಗಜಚರ್ಮಾಂಬರ ಅಂತ ಈ ಡಾಕ್ಟರ್ ಶ್ರೀಧರ್ ಅವರ ಇದೊಂದು ಹಾಡು. ಇದು ಸೆಮಿ ಕ್ಲಾಸಿಕಲ್ ಹಾಗೂ ಕ್ಲಾಸಿಕಲ್ ಟಚ್ ಇರುವಂಥದ್ದು. ಇದನ್ನು ನಾನು ಹೇಳಿಕೊಟ್ಟೆ. ಆಗ ಒಬ್ಬರು ಒಂದು ಮಾತು ಹೇಳಿದ್ರಂತೆ ಅವರು ಶಂಕರ ಶಶಿಧರ ಹೇಳಿಕೊಡ್ಲಿಕ್ಕೆ ಮಾತ್ರ ಫಿಟ್ ಅಂತ. ನಾನೇನದಕ್ಕೆ ಉತ್ತರ ಕೊಡಲಿಲ್ಲ. ಉತ್ತರ ಕೊಡುವಂಥ ಒಂದು ದಿನ ಉಂಟು, ಅದು ಇವತ್ತು ಬಂದಿದೆ ಈ ವೇದಿಕೆ. ಕಲಾವಿದರು ಮಾತನಾಡ್ಬೋದು. ಯಾವತ್ತೂ ನಾನು ರೇಷ್ಮನಿಗೂ ಹೇಳೋದುಂಟು, ಇನ್ನೊಬ್ಬರಿಗೆ ಕಿವಿ ಕೊಡಲಿಕ್ಕಿಲ್ಲ, ನಾವು ಮುಂದೆ ಹೋಗುವುದೇ ವೇದಿಕೆ ನಮಗೆ ಉತ್ತರ ಕೊಡುವಂಥ ಒಂದು ವೇದಿಕೆ ಇದೆ ಕಲಾವಿದರಿಗೆ, ಅದು ನಮಗೆ ಉತ್ತರ ಅಂತ. ಇವತ್ತು ಸ್ವಾತಿ ಕಲಾಶ್ರೀಯನ್ನು ಕೂಡ ಪಡೆದುಕೊಂಡು ಬಂದಿದ್ದಾಳೆ. ಅದು ಕಲಾಶ್ರೀ ಸುಲಭದ ಕೆಲಸ ಅಲ್ಲ, ಒಳಗೆ ಹೋಗಿ ಚಾಕ್ಲೇಟ್ ತಿನ್ನುವಂಥ ಕೆಲಸ ಅಲ್ಲ, ಅಷ್ಟು ಕಷ್ಟಪಟ್ಟಿದ್ದಾಳೆ. 3 ರೌಂಡ್ ಉಂಟು, ಮಂಗಳೂರು, ಮೈಸೂರು ಹಾಗೂ ಬೆಂಗಳೂರು, 3ರಲ್ಲೂ ಕೂಡ ಗೆದ್ದು ಕಲಾಶ್ರೀಯನ್ನು ಪಡೆದುಕೊಂಡು ಬಂದಿದ್ದಾಳೆ. ಕಾರ್ಯಕ್ರಮದಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಪುಣ್ಯಕೋಟಿ ಶಾರದಾ ಗಣಪತಿ ವಿದ್ಯಾಸಂಸ್ಥೆಯ ಸಂಚಾಲಕರಾದ TG ರಾಜರಂಭಟ್, ಬಂಟರ ಸಂಘದ ಅಧ್ಯಕ್ಷರಾದ ರವೀಂದ್ರ ರೈ ಕಲ್ಲಿಮಾರು, ಮುಡಿಪು ಕುಲಾಲ ಸಂಘದ ಅಧ್ಯಕ್ಷರಾದ ಪುಂಡರೀಕಾಕ್ಷ ಕುಲಾಲ್, ಪ್ರವೀಣ್ ಕುಂಪಲ, ಯುವ ಉದ್ಯಮಿ ಕಿರಣ್ ಕುಮಾರ್, ಉದ್ಯಮಿ ಚಂದ್ರಶೇಖರ ಮಂಟಪೆ ಮೊದಲಾದವರು ಸಾಂದರ್ಭಿಕವಾಗಿ ಮಾತನಾಡಿದರು. ಸ್ವಾತಿಯವರು ಮಾತನಾಡ್ತಾ ತಮ್ಮ ಆ ಕ್ಷೇತ್ರದಲ್ಲಿ ಇವತ್ತು ಯಾವತ್ತೂ ಕೂಡ ಒಂದು ಯಶಸ್ಸನ್ನು ಸಾಧನೆಯನ್ನು ಅಥವಾ ಅದರಲ್ಲಿ ಮೇಲ್ಪಂಕ್ತಿಯನ್ನು ಹಾಕಬೇಕು ಅಂತಾದರೆ ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಬಹಳ ಮುಖ್ಯ. ಅದರ ಜೊತೆಗೆ ಗುರುಗಳ ಆಶೀರ್ವಾದ. ಈಗ ಅವರೆಲ್ಲರೂ ಕೂಡ ಮಾತನಾಡುವಾಗ ಹೇಳಿದ್ದು ಗುರುಭ್ಯೋ ನಮಃ ಅಂತ. ಅಂದರೆ ಆ ಗುರುಗಳಿಗೆ ಕೊಟ್ಟಂತಹ ಗೌರವ ಮತ್ತು ನಮ್ಮ ತಂದೆ ತಾಯಿಯವರ ಆಶೀರ್ವಾದ ಇದೆಲ್ಲವೂ ಇದ್ದಾಗ ನಾವೆಲ್ಲ ಕ್ಷೇತ್ರಗಳಲ್ಲೂ ಕೂಡ ಆ ಮೇಲ್ಪಂಕ್ತಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಅವರು ಬಹಳ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಮಾತನಾಡಿದರು. ಯಾಕೆಂತ ಹೇಳಿದ್ರೆ ಆ LKG ಸಂದರ್ಭದಲ್ಲಿ ಅವರು ಹೇಳಿದರು, ಇಲ್ಲೇ ಪಕ್ಕದಲ್ಲಿ ನಾನು ನೃತ್ಯವನ್ನು ಮಾಡಿದ್ದೆ, ನನಗೆ ನಾಟ್ಯ ಗುರು ನಟರಾಜನ ಇದನ್ನು ಯಾವುದು ಇದು ಸ್ಮರಣಿಕೆಯನ್ನು ನೀಡಿದ್ರು ಅಂತ. ಇವತ್ತು ಆ ನಟರಾಜ ಅವರಿಗೆ ಆಶೀರ್ವಾದನೆ ಮಾಡ್ತಾರಂತೆ ನಾನು ಆದರೂ ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಸ್ವಾತಿಯವರು ಬಹಳಷ್ಟು ಕಾರ್ಯಕ್ರಮವನ್ನು ನಾನು ಕೂಡ ನೋಡಿದ್ದೇನೆ. ಒಂದು ರೀತಿಯಲ್ಲಿ ಆಪದ್ ಬಾಂಧವ್ಯ ಕೂಡ. ಯಾಕೆ ಅಂತೇಳಿ ಒಂದು ಬಾರಿ ನಾವು ಸಂಪಿಗೆ ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಮಾಡುವಾಗ ಯಾರೋ ಒಂದು ಕಾರ್ಯಕ್ರಮ ಬಾರದೇ ಇದ್ದಾಗ ಕೂಡಲೇ ನಾನು ತಿರುಮಲ ಭಟ್ರವರಿಗೆ ಫೋನ್ ಮಾಡಿದ ಕೂಡಲೇ ಮಗಳನ್ನು ತಯಾರು ಮಾಡಿ ಆ ವೇದಿಕೆಯನ್ನು ಪೂರ್ಣ ಮಾಡಿಕೊಟ್ಟಂಥ ಒಬ್ಬ ಅದ್ಭುತ ಕಲಾವಿದೆ ಸ್ವಾತಿ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಮಾತನಾಡದೆ ಸ್ವಾತಿಯವರ ಮುಂದಿನ ಜೀವನ ಉಜ್ವಲವಾಗಲಿ. 12 ವರ್ಷ ಅಂದರೆ ಕಾಲು ಮಂಡಲ, 12×4=48. ಕಾಲು ಮಂಡಲವನ್ನು ಯಶಸ್ವಿಯಾಗಿ ಪೂರೈಸ ಈ ದುರ್ಗ ಸ್ವಾತಿ ನಾಟ್ಯಾಲಯದ
ಸ್ಥಾಪಕಿ, ನಿರ್ದೇಶಕಿ, ಶಿಕ್ಷಕಿ ಎಲ್ಲವೂ ಆಗಿರುವಂತಹ ಸ್ವಾತಿಯವರಿಗೆ ಇವತ್ತು ಕಾಲು ಮಂಡಲ ಸಂಪೂರ್ಣ ಆಯಿತು ಅಂತ ಆಕೆ ಹೇಳಿದರು. ಆರಂಭದಲ್ಲಿ ಮಾಡಿದ ನಾಟ್ಯಕ್ಕೆ ನಟರಾಜನ ವಿಗ್ರಹವನ್ನು ಕೊಟ್ಟರಂತೆ ಆಕೆಗೆ. ಇವತ್ತು ವೇದಿಕೆಯಲ್ಲಿ ಆಕೆಯ ಗುರುಗಳು ಆ ನಟರಾಜನಿಗೆ ಆರತಿಯನ್ನು ಬೆಳಗಿ ಆ ಕಾಲು ಮಂಡಲವನ್ನು ಪೂರ್ಣಗೊಳಿಸಿದ್ದಿದೆಯಲ್ಲ, ಅದು ಯೋಗ. ನಿರಂತರವಾಗಿ ಒಂದು ಕಲೆಯನ್ನು ಮುನ್ನಡೆಸ್ಕೊಂಡು ಹೋದರೆ ಅದು ಹೇಗೆ ಮುಂದಿನ ಪೀಳಿಗೆಗೆ ಅದು ಹಸ್ತಾಂತರ ಆಗ್ತದೆ ಅನ್ನೋದಕ್ಕೆ ಈಕೆಯ ಸಾಕ್ಷಿ. ನಾನು ಈಕೆಯನ್ನು ಕಂಡಿದ್ದೇನೆ ಪುಟ್ಟ ಬಾಲಕಿಯಾಗಿ. ಆಗ ಒಂದು ಮಣ್ಣಿನ ಮುದ್ದೆ ಆಕೆ, ಒಂದು ಮಣ್ಣಿನ ಮುದ್ದೆ. ಆದರೆ ಇವತ್ತು ಆ ಮಣ್ಣಿನ ಮುದ್ದೆ ಒಂದು ಸುಂದರವಾದ ನಟರಾಜನ ಮೂರ್ತಿಯಾಗಿ ಹೊರಹೊಮ್ಮಿದ್ದು ನಮಗೆಲ್ಲ ತುಂಬ ಸಂತೋಷ. ಅಂತ ಹೇಳಿದರೆ ನಮಗೆಲ್ರಿಗೂ ಕೂಡ ಗೊತ್ತಿದೆ, ಈಗ ಶಿಕ್ಷಣಕ್ಕೆ ಏನು ಕೊರತೆ ಇಲ್ಲ. ನಾವು MBBA, ನಾವು ಡಾಕ್ಟರ್ ಕಲಿಸ್ತೇವೆ, ಇಂಜಿನಿಯರ್ ಕಲಿಸ್ತೇವೆ, MBA ಮಾಡ್ತೇವೆ, ಎಷ್ಟೆಷ್ಟೋ ದೊಡ್ಡ ಪದವಿಗಳನ್ನು ನಾವು ಪಡೆಯುತ್ತೇವೆ. ಆದರೆ ನಮ್ಮ ಮುಂದಿರುವಂಥ ಒಂದು ಪ್ರಶ್ನೆ ಅಂತಂದರೆ, ನಾವು ನಿಜವಾದ ಮನುಷ್ಯರಾಗಿದ್ದೇವಾ, ನಮ್ಮಲ್ಲಿ ಮನುಷ್ಯತ್ವ ಇದೆಯಾ ಎನ್ನುವಂಥ ಒಂದು ಕ್ವಶ್ಚನ್, ಒಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ಯಾಕೆ ನಮ್ಮ ಮುಂದೆ ಇದೆ ಅಂತ ಹೇಳಿದರೆ, ಎಲ್ಲ ಹೆತ್ತವರಿಗೆ ಮನಸ್ಸಿನೊಳಗೆ ಒಂದು ಹೆದರಿಕೆ. ಏನು, ಕಲಿಸಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದಿದ್ದಾರೆ, ಬೆಂಗಳೂರು, ಬೊಂಬಾಯಿ, ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿದ್ದಾರೆ. ಆದರೆ ಅವರ ಆ ಮಕ್ಕಳ ಮೇಲೆಯೇ ಹೆತ್ತವರಿಗೆ ಸಂಶಯ ಬರುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಯಾಕೆಂದರೆ ಏನಾದರೂ ನಮ್ಮ ಗೌರವಕ್ಕೆ ತೊಂದರೆ ಕೊಡ್ತಾರೋ, ನಮ್ಮ ಗೌರವವನ್ನು ಕೆಡಿಸ್ತಾರ ಎನ್ನುವಂತಹ ಒಂದು ಭಾವನೆ ಹುಟ್ಟುವಂತಹ ಒಂದು ಕಾಲಘಟ್ಟದಲ್ಲಿ ನೀವೆಲ್ಲ ಈ ಭರತನಾಟ್ಯ ಎನ್ನುವ ಒಂದು ಶಾಸ್ತ್ರೀಯ ನೃತ್ಯ ಇದು ನಮ್ಮ ವಿದ್ಯೆಯ ಜೊತೆಗೆ ಸಂಸ್ಕಾರವನ್ನು ಕೊಡುವಂತಹ ಒಂದು ಒಳ್ಳೆಯ ನಾಟ್ಯ. ಇದು ಕೇವಲ ಹೃದಯಕ್ಕೆ ಮಾತ್ರ ಸಂಸ್ಕಾರ ಕೊಡುವಂಥದ್ದಲ್ಲ, ಇದು ಪ್ರತಿ ಅಂಗಗಳಿಗೂ ಕೂಡ ಸಂಸ್ಕಾರ ಕೊಡುವಂಥ ಒಂದು ಒಳ್ಳೆಯ ಒಂದು ನೃತ್ಯ. ಇದು 3 ತಲೆಮಾರಿನ ಒಂದು ನಾಟ್ಯ ಗುರುಗಳಿಗೆ ನಾವು ಇಲ್ಲಿ ವೇದಿಕೆಯಲ್ಲಿ ನೋಡಿದ್ದೇವೆ. ಮತ್ತು ನಮ್ಮ ಸ್ವಾತಿ ಭಟ್ ಬಗ್ಗೆ ಹೇಳುವುದಿದ್ರೆ, ಅವರು ಖಾಲಿ ಒಂದು ಒಳ್ಳೆಯ ಶಿಕ್ಷಕಿ ಅಂತ ಹೇಳೋದಲ್ಲ, ಅವರು ಒಬ್ಬ ಸಮರ್ಥ ನಿರ್ವಾಹಕಿ ಕೂಡ. ಅವರು MBA ಮಾಡಿದ್ರಿಂದ ಕಲಿತದ್ದು ಮೇಡಮ್, ಅದು MBA ಮಾಡಿದ್ರಿಂದ ಕಲಿತದ್ದು ಗೊತ್ತಿಲ್ಲ ನನಗೆ. ನೀವೊಂದು ಕಾರ್ಯಕ್ರಮಕ್ಕೆ ಅವರನ್ನು ಒಂದು ಸಲ ಅವರನ್ನು ಕರೆದರೆ, ಮೇಡಮ್ ಸ್ವಲ್ಪ ಒಂದು ನಿಮ್ಮ 1 ಗಂಟೆ ಕಾರ್ಯಕ್ರಮವನ್ನು ಒಂದು ಅರ್ಧ ಗಂಟೆಗೆ ಇಳಿಸ್ಬೇಕು, ಬೇಕಂದರೆ ಬೇರೆ ಕಾರ್ಯಕ್ರಮ ಇಲ್ಲ, ರೆಡಿ, ಅದಕ್ಕೇನು ಅವ್ರದ್ದೇನು ಅಬ್ಜೆಕ್ಷನ್ ಅಂತ ಇಲ್ಲ. ಹಾಗೆ ಇಲ್ಲ ಮೇಡಮ್, ಒಂದು ಬೇರೆಯವರು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ದಾರೆ, ನೀವು 1 ಗಂಟೆ ಇದ್ದದನ್ನು 1.5 ಗಂಟೆ ಮಾಡ್ಬೋದಾ? ಅದಕ್ಕೂ ರೆಡಿ. ಅವರು ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಅವರು ಅಂಥ ಒಂದು ಶಿಕ್ಷಕ. ನೀವು ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಿಮಗೆ ಸಿಗುವವರು ಕಡಿಮೆ. ಹಾಗಾಗಿ ಯಾರಾದರೂ ಕಾರ್ಯಕ್ರಮ ಆಯೋಜನೆ ಮಾಡಿದರೆ, ನಾನು ಇದಕ್ಕೆಲ್ಲ ಪ್ರಚಾರಕ್ಕಾಗಿ ಹೇಳೋದಲ್ಲ, ಸ್ವಾತಿ ಭಟ್ ಶೀಸ್ ಒಂದು ಒಳ್ಳೆಯ ಶಿಕ್ಷಕಿ. ಅವರದ್ದು ಅಷ್ಟು ಫ್ಲೆಕ್ಸಿಬಿಲಿಟಿ ನಮ್ಮ ಕಾರ್ಯಕ್ರಮ. ಮತ್ತು ಅವರಿಗೆ ಕೆಲವರಿಗೆಲ್ಲ ಟೈಮಿಂಗ್ ಇದೆ, ಅವರಿಗೆ 2 ಗಂಟೆ ಹೇಳಿದರೆ 3 ಗಂಟೆ ಅವರಿಗೆ ಹೇಳಿದರೆ ಅದು ಆಗಲಿಕ್ಕಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಮೇಕಪ್ ಎಲ್ಲ ಆಗಿದೆ, ಅದು ಇನ್ನೂ ನಮಗೆ ಕಷ್ಟ ಆಗ್ತದೆ ಅಂತೇಳಿ. ನಮ್ಮ ಸ್ವಾತಿ ಪಿ ಭಟ್ ಅವ್ರ ಹತ್ರ ಅಂಥ ಮಾತೇ ಇಲ್ಲ. ನೀವು ಯಾವ ಟೈಮಿಗೆ ಹೇಳ್ತೀರಾ ಆ ಟೈಮಿಗೆ ಅವರ ಕಾರ್ಯಕ್ರಮ ನೋಡಲಿಕ್ಕೆ ಅವರು ಸಿದ್ಧರಿದ್ದಾರೆ. ಆ ಒಂದು ನಮ್ಮ ಸಂಬಂಧ ನಮ್ಮನ್ನು ಇವತ್ತು ಇಲ್ಲಿಗೆ ಬರುವಂತೆ ಮಾಡಿತ್ತು. ನಾವು ಕೂಡ ಕಾರ್ಯಕ್ರಮ ನಮ್ಮ ಸ್ವಂತ ಅನುಭವವನ್ನು ಹೇಳ್ತಾ ಇದ್ದೇನೆ. ಮತ್ತೆ ಹೇಳಿದರು ಅವರು, ಉಚಿತವಾಗಿ ನಾವು ಮುಡಿಪು ಕುಲಾಲ ಸಂಘದಲ್ಲಿ ನಮ್ಮ ಕಟ್ಟಡವನ್ನು ಅವರಿಗೆ ನಾಟ್ಯ ಕಲಿಕೆಗಾಗಿ ನೀಡಿದ್ದೇವೆ ಅಂತ ಹೇಳ್ಕೊಂಡು. ಅದು ಅವ್ರದ್ದು ಭಾಗ್ಯ ಅಲ್ಲ, ನಮ್ಮದು ಭಾಗ್ಯ. ನಾವು ಮಕ್ಕಳ ಹೆಜ್ಜೆಯಲ್ಲಿ ನಮ್ಮ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಗೋಪಾಲಕೃಷ್ಣನ ಹೆಜ್ಜೆಯನ್ನು ಕಾಣ್ತೇವೆ ನಾವು. ಮತ್ತೆ ಕಲಾಕಾರ್ಯಡು ಮಲ್ಲ ಸಾಧನೆ ಮಂತನಕ್ಲು ಅಕಲ ಎದುರು ಯಾನಂಚಿನ ಒಂದು ಎರಿಯ ವ್ಯಕ್ತಿ ಕುಲ್ಲುನ ಎಂಕಲ ಸೌಭಾಗ್ಯ ಅಂದ ಪನೋಲಿ ಯಾನು ಕುಲ್ಲರ್ಲ ಕಾರಣ ಎಂಕಲ ಸ್ವಾತಿ ಭಟ್ಗೆ ಬೋಡಾದು, ಅತನ ತಿರುಮೇಶ್ ಭಟ್ಗೆ ಬೋಡಾದು. ಈ ನಿಜ ನಾನು ದಿನೇಶ್ ಇರಾನ ಜಾಗೇಡಿ ಯಾನು ಕುಲ್ಲುನಾಯ ಅನೇನು ಬಿತ್ತು ಕುಲ್ಲರ ಕಾರಣ ಎಂಕಲ ತಿರುಮಲೇಶ್ ಭಟ್ ಬೊಕ್ಕ ಸ್ವಾತಿ ಭಟ್ ಉಷಾಕ್ಕನ ಒಂಜಿ ಬಾರಿ ಆತ್ಮೀಯ ಎಂಕಲ ಸಂಬಂಧ ಇತ್ತನೇ ಹತ್ರ ಇನ್ನಿತ ಆ ಕಲ್ಲ ಕಾರ್ಯಕ್ರಮ ಯಾನು ಇಡೀ ದಿನ ಉಪ್ಪೋಡು ಪನ್ಪನೆಲ್ಲ ಗಟ್ಟಿ ನೀ ಕಾರ್ಯಕ್ರಮ ಭಾಗವಹಿಸಿದೆ. ಬಂದುಲೆ ಒಂಜಿ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಉಪ್ಪೇರೆಂದು ಪನ್ಪ ಆತೇರೋ. ಮಹಿಳೆ ಹಿಂದೆ
ಪೆದ್ದಿನ ಅಪ್ಪೆಮ್ಮೆ ಉಲ್ಲೇರು ಪಂಡ್ರೆ ಒಂಜಿ ಪೆರ್ಮೆ ಆಪುಂಡು ದಯಪಂಡ ಸ್ವಾತಿ ಭಟ್ನ ಆನಿದ ಕಾಲರ್ದು ಇನಿ ಬರೆ ಮುಟ್ಟಲ ಒಂಜಿ ಕಿನ್ನೆ ಬರೆ ತಟ್ಟೊಂದು ತರಂಕದ ತಟ್ಟೊಂದು ಒಂಜಿ ಭರತನಾಟ್ಯ ಕಲೆ ಅದು ಬೆತೆ ಬೆತೆ ಕಲಾ ಕ್ಷೇತ್ರಗ್ ಬತ್ತನಕಲು ತಿರುಮೇಶ್ ಭಟ್ ಬಕ್ಕ ಉಷಾ ಭಟ್ ನಕಲು ಯಾನ್ ಭರತನಾಟ್ಯದ ಕಲೆತ ಬಗ್ಗೆ ಯಾನ್ ಪನ್ಪುಜಿ ದಯಪಂಡ ಮೇಧಾವಿ ನಕಲು ಎದುರು ಯಾನ್ ಪಾತಿರ್ನಾಥ್ ಮಲ್ಲ ಜನಲತ್ ಆಡ ಒಂಜಿ ಅಲ್ಲ ವಿಷಯ ಒಂಜಿ ದಾದ ಪನ್ನೋದು ಪಂಡ ಇನಿ ನಟರಾಜನ ತರೇಟು ಪುನಿ ಕಾಳಿಂಗನ ಸ್ವರೂಪ ಅದೇ ಹೌದೇ ಕಾಳಿಂಗನ ಸ್ವರೂಪ ಆಡ ಐಕಲ ಬಾಲಕೃಷ್ಣ ಮಂದಿರಡು ಸಾರಥ ವರ್ಮನతో ಸೊನ್ಪತ್ತೇಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಾರಂಭ ಮಲ್ತಿನಿರ್ದ ಬಕ್ಕ ಇಂಕಲ ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಅಂತ ಪ್ರಾರಂಭ ಮಲ್ತು ಇಂಕಲ ಮಂದಿರದ ಬಗ್ಗೆ ಬಕ್ಕ ಸತೀಶ್ ಅನ್ನೆ ಪನ್ವೇರು ಸ್ವಾತಿ ಭಟ್ಟಿಗೆ ತಿರುಮೇಶ್ ಭಟ್ಟಿಗೆ ಇಂಕಲು ಉಪ್ಪುನಂಚಿನ ಒಂಜಿ ಸಂಬಂಧ ಕುಂಪಲಗ ಉಪ್ಪುನಂಚಿನ ಅಡ ಅಲ್ಲ ಒಂಜಿ ವಿಚಾರಣೆ ತೆರಿಪವನಂಚಿನ ಕರ್ತವ್ಯ ಎನ್ನ ಮಿತ್ತುಂಡು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಪ್ರತಿ ವರ್ಷಲ ಮಂತೊಂದಿತ್ತ ಆ ಪೊರ್ತುಡು ಸ್ವಾತಿ ಭಟ್ಲ ಎಂಕಲ ಬಾಲಕೃಷ್ಣ ಮಂದಿರದ ಆ ಜಾಗೆಡ್ ಕಾರುಗೆ ಗೆಜ್ಜೆ ಕಟ್ಟಿದತ್ತು ಕೈಕ್ ಕೊಳಲು ಪದದು ಮುದ್ದು ಕೃಷ್ಣ ವೇಷ ಸ್ಪರ್ಧೆ ಬಾದ್ ಅವೇ ಕಾಲಿಂಗ ಮರ್ದನ ಮಲ್ಪನಚ ನರ್ತನದ ಮೂಲಕ ಸತತ 3 ವರ್ಷ ಸುರುತ ಇನಾಮು ಗೆಂದು ನಾಲು ಪನ್ಯರ ಬಾರಿ ಪೆರ್ಮೆ ಆಪುಂಡು ಅಂಚಿತ್ತಿ ಮುದ್ದು ಕೃಷ್ಣ ವೇಷ ಸ್ಪರ್ಧೆದ ಮೂಲಕ ಲಾಲು ಮಲ್ಲ ಮತ್ತಿಗೆ ಬದದು ಐದು ಬಕ್ಕ ಭರತನಾಟ್ಯ ಕಲೆಲ್ನ ಒಂಜಿ ಮಲ್ಲ ಮಟ್ಟಿಗೆ ಕೊನತಿನಂಚಿನ ಒಂಜಿ ಪೊಣ್ಣು ಮಗಲು ಪನ್ಯರ ಎಂಕ್ಲೆ ಬಾರಿ ಪೆರ್ಮೆ ಆಪುಂಡು. ನೃತ್ಯಗುರು ವಿದುಷಿ ಸ್ವಾತಿ ಭಟ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಲಕ್ರಮೇಣ ಅಥವಾ ಅನುಭವದಿಂದ ಕಲಿಬೇಕಾಗ್ತದೆ. ಯಾಕೆ ಹೇಳ್ತಾ ಇದ್ದೇನೆಂದರೆ, ಭರತನಾಟ್ಯ ಒಂದು ದೈವಿಕ ಕಲೆ. ಇದನ್ನು ಕಲಿಬೇಕಾದ್ರೆ ಖಾಲಿ ಶ್ರಮ ಒಂದು ಸಾಲದು, ಅದರ ಮೇಲೆ ಪ್ರೀತಿ, ಭಕ್ತಿ, ಹಾಗೆಯೇ ಮುಖ್ಯವಾಗಿ ದೇವರ ಕೃಪೆ, ಹಾಗೆಯೇ ಆಚಾರ್ಯರ ಅಥವಾ ಗುರುಗಳ ಆಶೀರ್ವಾದ ತುಂಬ ಅಗತ್ಯ. ನಾನು ನೃತ್ಯ ತರಗತಿಯನ್ನು ಸ್ಟಾರ್ಟ್ ಮಾಡಿದಾಗ 6 ಜನ ಮಕ್ಕಳಿಂದ ಸ್ಟಾರ್ಟ್ ಮಾಡಿದೆ. ಆದರೆ ಇವತ್ತು 12ನೇ ವರ್ಷದ ವಾರ್ಷಿಕೋತ್ಸವದ ಹಂತಕ್ಕೆ ಮುಟ್ಟಿದೆ. ನನಗೆ ಇದು ತುಂಬ ಸಂತೋಷದ ವಿಷಯ. ಹಾಗೆ ಇವತ್ತು ಈ ಸ್ಥಳವನ್ನು ಚೂಸ್ ಮಾಡುವಾಗ ಬಂಟರ ಭವನ ಆಗಬಹುದು ಅಂತ ಆಯಿತು. ಆದರೆ ಇದೇ ಸ್ಥಳದಲ್ಲಿ ನಾನು 3 ವರ್ಷದ ವಯಸ್ಸಿನಲ್ಲಿ ಇದೇ ಸ್ಥಳದಲ್ಲಿ ಕೊರಗಜ್ಜನ ಕಟ್ಟೆಯ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾನು ನನ್ನ ಮೊದಲನೆಯ ನೃತ್ಯ ಪ್ರದರ್ಶನ ನೀಡಿದ್ದೆ. ಆವಾಗ ನನಗೆ ಮೊದಲನೆಯ ಸ್ಮರಣೆಗೆ ಸಿಕ್ಕಿದ್ದು ಒಂದು ಚಿಕ್ಕ ನಟರಾಜನ ಮೂರ್ತಿ. ಇದು ನನ್ನ ಭಾಗ್ಯ ಅಂತ ಅಂದ್ಕೊಳ್ಬಹುದು. ಮುಂದೆ ನಾನು ನನ್ನ ಗುರುಗಳಾದ ವಿದ್ವಾನ್ ಶ್ರೀ ಪ್ರಮೋದ್ ಉಳ್ಳಾಲ್ ಸರ್ ಅವರ ಹತ್ರ ನೃತ್ಯಾಭ್ಯಾಸ ಮಾಡಿ ವಿದ್ವತ್ ಪೂರ್ಣಗೊಳಿಸಿದೆ. ಅವರು ನನಗೆ ಈ ಹಾದಿಯಲ್ಲಿ ತುಂಬ ಸಲಹೆ ಮಾರ್ಗದರ್ಶನ ನೀಡಿದ್ದಾರೆ. ಸ್ವಸ್ತಿಕಾ ಸ್ವಾಗತಿಸಿದರು. ದಿನೇಶ್ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯಾಪ್ರಭು ವಂದಿಸಿದರು. ಬಳಿಕ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಹಾಗೂ ನೃತ್ಯ ರೂಪಕ ನಡೆಯಿತು.